ಪೊಲಿಟಿಕಲ್ ಡಿಬೇಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ. ನಾನು ನಿಮ್ಮ ಚೇತನ್ ಕುಮಾರ್, ನಮ್ಮ ಜೊತೆ ಇದ್ದಾರೆ ಬರ್ಗೂರ್ ಅರ್ಷದ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಸ್ವಾಗತ. ಕಾರ್ಯಕ್ರಮ ಮುಂದುವರ್ಸೋಣ. ಜಯಚಂದ್ರ ಅವರಿಗೆ ಸಚಿವ ಸ್ಥಾನ. ಇವತ್ತು ಶಿರಾದಲ್ಲಿ ಅವರ ಅಭಿಮಾನಿಗಳಿಂದ ಬೃಹತ್ ಪಂಜಿನ ಮೆರವಣಿಗೆ ಕೂಡ ಹಮ್ಮಿಕೊಂಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಅರ್ಷದ್, ಜಯಚಂದ್ರ ಅವರು ಅತ್ಯಂತ ಹಿರಿಯ ಶಾಸಕ ಇಡೀ ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ. 1978ರಿಂದ ರಾಜಕಾರಣವನ್ನ ಪ್ರಾರಂಭ ಮಾಡಿದವರು. ದೇವರಾಜ ಅರಸು ಕಾಲದಿಂದ ಹಿಡಿದು SM ಕೃಷ್ಣ ಕಾಲದಿಂದ ಇವತ್ತಿನವರೆಗೆ ಸಿದ್ದರಾಮಯ್ಯನವ್ರ ಕಾಲದಿಂದ ಸಚಿವ ಸಂಪುಟದಲ್ಲಿ ಗುರುತಿಸ್ಕೊಂಡಂತ ಒಬ್ಬ ಹಿರಿಯ ರಾಜಕಾರಣಿ. ಇಂದಿರಾ ಗಾಂಧಿಯವರ ಕೃಪಾ ಕಟಾಕ್ಷದಿಂದ ಮೊದಲನೇ ಬಾರಿ 1978ರಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದಾದ್ಮೇಲೆ SM ಕೃಷ್ಣ ಅವ್ರ ಕಾಲದಲ್ಲಿ ಕೃಷಿ ಮಂತ್ರಿ ಆಗ್ತಾರೆ, ಆಹಾರ ಮಂತ್ರಿ ಆಗ್ತಾರೆ. ಮತ್ತೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅದನ್ನೇನು ಹೇಳ್ತಾರಲ್ಲ, ಕಾನೂನು ಸಂಸದೀಯ ವ್ಯವಹಾರಗಳಿಂದ ಹಿಡಿದು ಪಶುಸಂಗೋಪನೆ, ಸಣ್ಣ ನೀರಾವರಿ, ಈ ರೀತಿಯಾದ ದೊಡ್ಡ ದೊಡ್ಡ ಖಾತೆಗಳನ್ನ ಅನುಭವಿಸ್ತಂತ ಒಬ್ಬ ಹಿರಿಯ ರಾಜಕಾರಣಿ. ಅಂತವ್ರಿಗೆ ಯಾಕೆ ಸಚಿವ ಸ್ಥಾನವನ್ನ ಮಿಸ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಅನ್ನೋದು ಎಕ್ಸ್ಟ್ರಾ ಪ್ರಶ್ನೆ. ಚೇತನ್, TB ಜಯಚಂದ್ರ ಅವರು 224 ಏನು ಶಾಸಕರಿದಾರಲ್ಲ ವಿಧಾನ ಸೌಧ ಒಳಗಡೆ, ಹೌದು, 224 ಕ್ಷೇತ್ರದಲ್ಲಿ ಜಯಚಂದ್ರ ಅವರು ಅತ್ಯಂತ ಹಿರಿಯರು. ಒಂದು, ಹೌದು, ಜಯಚಂದ್ರ ಅವರ ರಾಜಕೀಯ ನಡೆನೆ ಬೇರೆ. ನೀವು ಎಲ್ಲಾ ಅವರ ಹಿಂದಿನ ಕಾರ್ಯ ಚಟುವಟಿಕೆಗಳನ್ನ ಗುರ್ತಿಸ್ಕೊಂಡ್ ಬನ್ನಿ. ಜಯಚಂದ್ರ ಅವರು ಯಾವ ಬಣದಲ್ಲೂ ಗುರ್ತಿಸ್ಕೊಳ್ಳಲ್ಲ. ಹೌದು, ಒಂಥರ ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ, ಆ ತರ ಜಯಚಂದ್ರ ಅವರು. ಆಮೇಲೆ ಯಾವುದೇ ಕಾಂಟ್ರವರ್ಸಿ ಸುದ್ದಿ ಆಗಿಲ್ಲ ಇಲ್ಲಿವರೆಗೂ ಅವರ ರಾಜಕೀಯ ಜೀವನದಲ್ಲಿ. ಜಯಚಂದ್ರ ಅವರು, ನಾನು ನನ್ನ ಕ್ಷೇತ್ರ, ನನಗ್ ಸಿಕ್ಕಂತ ಅವಕಾಶಗಳನ್ನ ನಾನು ಉಪಯೋಗ ಮಾಡ್ಕೋಬೇಕು ಅನ್ನೋ ಒಂದು ಮಾನದಂಡ ಇಟ್ಕೊಂಡು ರಾಜಕಾರಣ ಮಾಡಿದಂತಹ ವ್ಯಕ್ತಿ. ಸೊ ಇಲ್ಲಿ ನೋಡಿ, ಸಿದ್ದರಾಮಯ್ಯ ಬಣ ಅಂತ, DK ಶಿವಕುಮಾರ್ ಬಣ ಅಂತ ಏನಿದು ಬಣ ರಾಜಕೀಯ ನಡೀತಿದೆಯಲ್ಲ, ಯಾವ ಬಣದಲ್ಲೂ TB ಜಯಚಂದ್ರ ಅವ್ರು ಇಲ್ಲ. ಒಂದು, ಇದು ಸಚಿವ ಸ್ಥಾನಕ್ಕೆ ಹಿನ್ನಡೆ ಆಗಿರ್ಬೋದು. ಪಾಯಿಂಟ್ ನಂಬರ್ 1. ಚೇತು, ಇನ್ನೊಂದು, ಯಾರೇ ಹೋರಾಟಗಳು, ಸತ್ಯಾಗ್ರಹಗಳು ಅಥವಾ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಶಿರಾ ಕ್ಷೇತ್ರನೇ ಆಯ್ಕೆ ಮಾಡ್ಕೊಂತಾರೆ. ಇದು ನಿಮ್ ಗಮನದಲ್ಲಿ ಇರ್ಲಿ. ಹೌದು, ಎಸ್. ಒಂದು ವಿಚಾರ, KN ರಾಜಣ್ಣ ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕು ಅಂತಾನು ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಗೃಹ ಸಚಿವರಾದಂತಹ ಪರಮೇಶ್ವರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ಅದು ಕೂಡ ಶಿರಾದಲ್ಲೇ ಹೋರಾಟ ನಡೀತಿದೆ. ಇದು ಶಿರಾ ಜನತೆಗೆ ಒಂದು ಲಡ್ಡು ಅಂತಾನೆ ಹೇಳ್ಬೋದು. ಹೆಂಗೆ ಅಂತಂದ್ರೆ ನೋಡಿ, ಬೇರೆ ಕ್ಷೇತ್ರದ ನಾಯಕರ ಬಗ್ಗೆ ಚರ್ಚೆ ನಮ್ ಶಿರಾದಲ್ಲಿ ಆಗ್ತದೆ ಅಂತ ಅಂದ್ರೆ ಮುಂದಿನ ದಿವಸಗಳಲ್ಲಿ ಶಿರಾ ಜಿಲ್ಲೆ ಆಗ್ಬೋದು. ಇದನ್ನ ರಾಜಣ್ಣ ಅವ್ರ ಅಭಿಮಾನಿಗಳು ಕ್ರೆಡಿಟ್ ಕೊಟ್ಟಿದ್ದಾರೆ, ಪರಮೇಶ್ವರ್ ಅವ್ರ ಅಭಿಮಾನಿಗಳು ಕೂಡ ಶಿರಾಗೆ ಕ್ರೆಡಿಟ್ ಕೊಟ್ಟಿರೋಂತ. ಇದು ಪ್ಲಸ್ ಆಗುತ್ತೆ ನಮ್ಮ ಶಿರಾ ತಾಲೂಕಿನ ಜನತೆಗೆ. ಒಂದು, ಅದೇ ರೀತಿ ಸಚಿವ ಸ್ಥಾನ ವಂಚಿತರಾಗಿದ್ದಾರೆ ಅನ್ನೋದು ನೋಡ್ಬೋದು. ಈಗ ಹೈಕಮಾಂಡ್ ಮತ್ತೆ ರಾಜಕೀಯ ನಾಯಕರು ಹಲವು ಚರ್ಚೆಗಳು ಮಾಡಿರ್ತಾರೆ. ಅತ್ಯುತ್ತಮ ಶಾಸಕ ಪ್ರಶಸ್ತಿ ಅಂತ ನೀಡಿ ಅವ್ರನ್ನ ಸಮಾಧಾನ ಮಾಡಿರ್ಬೋದು. ಇನ್ನೊಂದು ಗಮನಿಸಬಾರದ ವರ್ಷದಲ್ಲಿ ನೀವ್ ಹೇಳಿದಾಗೆ ಜಯಚಂದ್ರ ಅವರು ಯಾವುದೇ ಬಣದಲ್ಲಿ ಗುರುತಿಸ್ಕೊಂಡಿಲ್ಲ. ಹೌದು, ಅದರಂತೆ ಹಿನ್ನಡೆ ಆಯ್ತು ಅನ್ನೋದು ಒಂದು ಪ್ಲಸ್ ಪಾಯಿಂಟ್. ಯಾಕೆಂದ್ರೆ ಜಯಚಂದ್ರ ಅವರು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿದ್ರೆ ಸಿದ್ದರಾಮಯ್ಯನವರು ಇಲ್ಲ ಜಯಚಂದ್ರನ್ ಮಂತ್ರಿ ಮಾಡಿ ಅಂತ ಕೇಳ್ಬೋದಕ್ಕಿತ್ತು. ಇಲ್ಲ DK ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿದ್ರೆ DK ಶಿವಕುಮಾರ್ ಅವರು ಇಲ್ಲ ಜಯಚಂದ್ರವ್ರನ್ನ ಕರ್ಕೊಳ್ಳಿ ಅಂತ ಹೇಳ್ಬೋದಕ್ಕಿತ್ತು. ಆದ್ರೆ ಜಯಚಂದ್ರ ಅವರು ಸಿದ್ದರಾಮಯ್ಯನ ಬಣದಲ್ಲಿ ಗುರುತಿಸ್ಕೊಂಡಿಲ್ಲ, DK ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿಲ್ಲ. ವೈಯಕ್ತಿಕವಾಗಿ ತನ್ನ ವರ್ಚಸ್ಸನ್ನೇ ಡಿಮ್ಯಾಂಡ್ ಮಾಡ್ಕೊಂಡು ಹೈಕಮಾಂಡ್ಗೆ ನೇರವಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಹಿನ್ನಡೆ ಆಯ್ತಾ ಅನ್ನೋದು ಒಂದು. ಜೊತೆಗೆ ಜಯಚಂದ್ರ ಅವರು ಅತ್ಯಂತ ಹಿರಿಯ ಶಾಸಕರು, ಅನುಭವಿ ಇರ್ತಕ್ಕಂಥವ್ರು. ಅವ್ರನ್ನ ಎಲ್ಲೋ ಒಂದ್ ಕಡೆ ಇವ್ರು ಆಲ್ರೆಡಿ ಅಧಿಕಾರವನ್ನು ಅನುಭವಿಸೋ ವ್ಯಕ್ತಿ, ಸಾಕು ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತ ಈ ರೀತಿಯಾದ ಪ್ರಶ್ನೆಗಳನ್ನ ಹೈಕಮಾಂಡ್ ಇಲ್ಲ ಚೇತು, ರಾಜಕಾರಣದಲ್ಲಿ ಅದು ಹಿರಿಯರು ಅಂತ ಬರಲ್ಲ. ಹಾಗ್ ಲೆಕ್ಕ ಹಾಕೊಂಡ್ರೆ ಶಾಮನೂರ್ ಶಿವಶಂಕರಪ್ಪನವರು 94 ವರ್ಷ ಪ್ರೆಸೆಂಟ್ MLA ಆಗಿ ಅವರು ಕಾಲ್ವಾದ್ರು. ಸೊ ಹಾಗೆ ಜಯಚಂದ್ರ ಅವ್ರ ಲೆಕ್ಕದಲ್ಲಿ ಬರಲ್ಲ. ನೋಡಿ, ಇಲ್ಲಿ ಒಂದ್ ಬರುತ್ತೆ, ಪಕ್ಷ ಅಂತ ಬಂದಾಗ ಕೆಲವು ಸಮುದಾಯಗಳನ್ನ ಇಷ್ಟು ರಿಸರ್ವೇಶನ್ ಸೀಟ್ ಕೊಡ್ಬೇಕು ಅಂತ ಬರ್ತದೆ. ಈ ತುಮಕೂರು ಜಿಲ್ಲೆಯಲ್ಲಿ ರಾಜಣ್ಣಗೆ ಮಂತ್ರಿ ಮಾಡಿ ಮತ್ತೆ ಪಕ್ಕದಲ್ಲೇ ಇರುವಂತಹ ಶಿರಾ ಕ್ಷೇತ್ರಕ್ಕೂ ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗೂ ಇರುಸು ಮುಸು ಅನ್ಸಿರ್ಬೋದು. ಸೊ ಇವಾಗ ಏನಿದೆ ನೋಡಿ, ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಚುನಾವಣೆ ಪ್ರಚಾರಕ್ಕೆ ಬಂದಾಗ ನನ್ನ 50% ಅಷ್ಟು ಶೇಕಡ ಜಯಚಂದ್ರನೇ ನಾನ್ ಕೆಲಸ ಮಾಡ್ಕೊಟ್ಟಿರೋದು ಅಂತ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಹೇಳ್ತಾರೆ.
ಸೊ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವ್ರ ಸಂಪುಟದಲ್ಲೂ ಜಯಚಂದ್ರ ಅವರು ಕೆಲಸ ಮಾಡಿದ್ದಾರೆ. ಹೌದು. ಗುಡ್. ಕಾನೂನು ಮಂತ್ರಿಯಾಗಿ ಅವರು ರಾಜ್ಯದ ಖಾತೆಗಳನ್ನ ಅನುಭವಿಸಿ ಕೆಲಸ ಮಾಡಿರುವಂತ ಜಯಚಂದ್ರ ಅವರು. ಸೊ ಈಗ ಏನ್ ಪ್ರಶ್ನೆ ಏನಿದೆ, ನಾನು ನೋಡಿ ವೈಯಕ್ತಿಕವಾಗಿ ಜಯಚಂದ್ರ ಅವ್ರನ್ನ ಬೆಳಗಾವಿ ಅಧಿವೇಶನ ನಡೆಯೋ ಟೈಮ್ ಅಲ್ಲಿ ಮೊನ್ನೆ ನಾನು ಭೇಟಿ ಮಾಡ್ತೀನಿ. ಹಿಂಗೆ ರಾಜಕೀಯವಾಗಿ ಕೆಲವು ಮಾತಾಡಿದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಒಂದು ಸವಾಲಾಗಿರುವಂತದ್ದು ಮೇಕೆದಾಟು ಯೋಜನೆ. ಹೌದು ಚೇತನ್, ಹೌದೌದು, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಕೊಳ್ಳಿ. ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡ್ಬೇಕು ಅಂತ ಅಂದ್ರೆ ನೀರಾವರಿಯ ಕೆಲವು ನೀಲಿ ಲಕ್ಷ್ಯಗಳು, ಇದು ಯಾವ ರೀತಿ ಪ್ರಾರಂಭ ಮಾಡಿದ್ರೆ ನಾವು ಇದ್ರ ಲಾಭ ಪಡಿಬಹುದು ಅನ್ನೋದು ಜಯಚಂದ್ರ ಅವ್ರಿಗೆ ಮಾತ್ರ ಗೊತ್ತು. ಯಾಕಂದ್ರೆ ನೀರ್ ವಿಚಾರದಲ್ಲಿ ತುಂಬಾ ನಾಲೆಡ್ಜ್ ಇರುವಂತ ಶಾಸಕ ರಾಜಕಾರಣಿ ಅಂತ ಅಂದ್ರೆ ಜಯಚಂದ್ರ ಅವರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಖಂಡಿತವಾಗ್ಲೂ ಇವ್ರ ಸಂಪುಟದಲ್ಲಿ ಇವರು ಇರ್ಲೇಬೇಕು. ರಾಜಕೀಯನೇ ಬೇರೆ, ಬಟ್ ಈ ರಾಜ್ಯಕ್ಕೆ ಏನಾದ್ರು ಒಂದ್ ಒಳ್ಳೆ ನಾನು ಹೆಸರು ಮಾಡಿ ಹೋಗ್ಬೇಕು ಅಂತ ಡಿ ಕೆ ಶಿವಕುಮಾರ್ ಮನಸ್ಸಲ್ಲಿದ್ರೆ ಅವರು ಜಯಚಂದ್ರ ಅವ್ರನ್ನ ಪರಿಗಣನೆ ಮಾಡ್ಲೇಬೇಕಾಗುತ್ತೆ. ಸೊ ಇವೆಲ್ಲ ರಾಜಕೀಯದ ವಿಚಾರಗಳು, ಚರ್ಚೆಗಳು. ನೀವು ಹೇಳಿದಾಗೆ ಡಿ ಕೆ ಶಿವಕುಮಾರ್ ಒಂದ್ ವೇಳೆ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಅದರಲ್ಲಿ ಜಯಚಂದ್ರ ಅವ್ರು ಇರ್ಬೇಕು. ಯಾಕೆ ಅಂದ್ರೆ ನೀವ್ ಹೇಳಿದ ರೀತಿಯಲ್ಲಿ ನೀರಿನ ವಿಚಾರದಲ್ಲಿ ಇಡೀ ರಾಜ್ಯದಲ್ಲೇ ಒಬ್ಬ ನೀರಾವರಿ ತಜ್ಞ ಅಂದ್ರೆ ಅದು ಜಯಚಂದ್ರ. ಯಾಕೆಂದ್ರೆ ಪಿ ಎಂ ರಂಗನಾಥಪ್ಪ ಮೊದಲು ಜಯಚಂದ್ರ ಅವರು ಕಳ್ಳಂಬೆಳ್ಳ ಶಾಸಕರ ಆಗ್ತಾರೆ. ಆ ಸಂದರ್ಭದಲ್ಲಿ ಶಿರಾಕಿ ನೀರು ಅಂದ್ರೆ ಕಳ್ಳಂಬೆಳಕ್ ನೀರು ಕೊಡಕ್ಕಾಗಲ್ಲ. ಆದ್ರೆ ಜಯಚಂದ್ರ ಅವರು ತನ್ನ ಬುದ್ಧಿಯನ್ನು ಉಪಯೋಗಿಸಿ ಶಿರಾಕ್ಕೆ ಮತ್ತೆ ಕಳ್ಳಂಬೆಳ್ಳಕ್ಕೆ ಎರಡು ಭಾಗಕ್ಕೂ ನೀರು ಕೊಡ್ರಿ ಅಂತ ಹೇಳಿ ಒಂದ್ ಕಲ್ಲಲ್ಲಿ 2 ಅಕ್ಕಿ ಹೊಡೆದು ಶಿರಾ ಹೆಸರು ಇಟ್ಕೊಂಡು ಕಳ್ಳಂಬೆಳದಿಂದ ಶಿರಾಕ್ ನೀರು ಹರಿಸ್ತಾರೆ. ಅಂತಹ ಒಬ್ಬ ಮೇಧಾವಿ ರಾಜಕಾರಣಿ. ಅಂತವ್ರಿಗೆ ಮೇಕೆದಾಟು ವಿಚಾರದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅಧಿಕಾರ ಸಿಕ್ಕಿದೆ, ಸ್ಟ್ಯಾಂಡ್ ಆದ್ರು ಅಂದ್ರೆ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು, ಅದರಿಂದ ಡಿ ಕೆ ಶಿವಕುಮಾರ್ ಸ್ಟ್ಯಾಂಡ್ ಆದ್ರು. ಸೊ ಈಗ ಮೊನ್ನೆ ಆಕಸ್ಮಿಕವಾಗಿ ಡಿ ಕೆ ಶಿವಕುಮಾರ್ ಜಯಚಂದ್ರ ಅವರು ಮುಖಾಮುಖಿ ಆದಾಗ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ ಜಯಚಂದ್ರ ಅವ್ರ ಹತ್ರ, ಮೇಕೆದಾಟು ಯೋಜನೆದು ಏನಾನ ಒಂದು ಮಾಡ್ಬೇಕು ಅಂತ ವಿಚಾರದಾಗ ಜಯಚಂದ್ರ ಅವರು ನಾನಿದ್ದೀನಿ, ಇನ್ನು ಹಿಂಜರಿಬೇಡ ಅಂತ ಹೇಳ್ತಾರೆ. ಸೊ ಈಗ ಇವ್ರು ಮುಖ್ಯಮಂತ್ರಿ ಆಯ್ತು ಅಂತಂದ್ರೆ ಇವ್ರು ಸಚಿವ ಸ್ಥಾನ ಸಿಗ್ಲೇಬೇಕು, ಅದ್ರಲ್ಲಿ ನೋ ಡೌಟ್. ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಜಯಚಂದ್ರ ಅವರು ಇದ್ದೇ ಇರ್ತಾರೆ. ಅಕಸ್ಮಾತ್ ಸಿಎಂ ಬದಲಾವಣೆ ಇಲ್ಲ, ಇದು ಹಿಂಗೆ ಮುನ್ನಡೀತು ಅಂತ ಅಂದ್ರೆ ಸಚಿವ ಸಂಪುಟನ ಪುನರ್ ವಿಂಗಡಣೆ ಮಾಡದಂತ ಸಂದರ್ಭದಲ್ಲಿ ಈಗ ರಾಜಣ್ಣ ಅವರು ಖಾಲಿ ಇದ್ದಾರೆ. ನಮ್ ಜಿಲ್ಲೆಗೆ 2 ಸಚಿವರಾಗಿದ್ರ, 1 ಖಾಲಿ ಆಗಿದೆ. ಈ ಮಾನದಂಡ ಇಟ್ಕೊಂಡಾದ್ರೂ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಾಗುತ್ತೆ ಹೈಕಮಾಂಡ್. ಆದ್ರೆ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇವತ್ತಿನ ದಿನ, ಇವತ್ತು ಶಿರಾದಲ್ಲಿ ಬೃಹತ್ ಪಂಜಿನ ಮೆರವಣಿಗೆಯನ್ನ ಅವರೆಲ್ಲ ಅಭಿಮಾನಿಗಳು ಒಪ್ಕೊಂಡಿದ್ದಾರೆ. ಈ ಒಂದು ಪಂಜಿನ ಮೆರವಣಿಗೆ ಜಯಚಂದ್ರ ಅವರಿಗೆ ಸಚಿವ ಸ್ಥಾನವನ್ನ ಹೊಲಿಸ್ಕೊಡುತ್ತಾ? ಅಷ್ಟು ಶಕ್ತಿ ಈ ಅಭಿಮಾನಿಗಳು ಇವತ್ತಿನ ಪಂಜಿನ ಮೆರವಣಿಗೆ ಹೈಕಮಾಂಡ್ಗೆ ತಲುಪಿಸುವಷ್ಟು ಒಂದು ಬೃಹತ್ವಾಗಿ ನಡೀತದ? ನೋಡಿ, ಒಂದು ಚೆತ್ತು ಏನ್ ಬರುತ್ತೆ, ಅಭಿಮಾನಿಗಳು ಒಂಥರ ಹೋರಾಟ ಮಾಡ್ತಾರೆ, ನನ್ನ ನಾಯಕನಿಗೆ ಇದು ಬರ್ಬೇಕು, ಹೈಕಮಾಂಡ್ ವರ್ಗು ತಲುಪಬೇಕು ಅಂತ. ಈಗ ಸುಮಾರು ಜನ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ ಶಿರಾ ಕ್ಷೇತ್ರದಲ್ಲಿ. ಯೂತ್ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಪಕ್ಷದ ಮುಖಂಡರಾಗಿರ್ಬೋದು, ಇವೆಲ್ಲ ಪ್ರೆಸ್ ಮೀಟ್ ಗಳು ಮಾಡಿದ್ದಾರೆ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ. ಸೊ ಪಂಜಿನ ಮೆರವಣಿಗೆ ಮಾಡಿದ ತಕ್ಷಣ ಸಚಿವ ಸ್ಥಾನ ಸಿಕ್ತು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾವು ಕೂಡ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಸೊ ಹಿರಿಯ ರಾಜಕಾರಣಿ ಇದ್ದಾರೆ, ಅವ್ರ ಬಗ್ಗೆ ಧ್ವನಿ ಎತ್ತಬೇಕು, ಅವ್ರ ಆ ಸಮುದಾಯನೂ ನಿಲ್ಬೇಕು. ಆಮೇಲೆ ಶಿರಾ ತಾಲೂಕಿನಲ್ಲಿ ಬಹಳಷ್ಟು ಏನ್ ಅಭಿವೃದ್ಧಿ ಕೆಲ್ಸಗಳು ಆಗಿದಾವಲ್ಲ, ಅವರು ಕೂಡ ಸ್ವಯಂ ಪ್ರೇರಿತರಾಗಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಅವರೆಲ್ಲೂ ಹೇಳ್ಕೊಂಡಿಲ್ವಲ್ಲ, ಸಮುದಾಯದವ್ರು ಮಾತ್ರ ಬನ್ನಿ ಅಂತೇನು ಹೇಳಿಲ್ವಲ್ಲ. ಪಕ್ಷಾತೀತವಾಗೂ ಬರ್ಬೋದು, ಅಭಿಮಾನಿಗಳು ಬರ್ಬೋದು, ನಮ್ ಕ್ಷೇತ್ರಕ್ಕೆ ಒಬ್ಬ ಮಂತ್ರಿ ಸ್ಥಾನ ಬೇಕು ಅನ್ನೋರು ಕೂಡ ಬರ್ಬೋದು. ಬಟ್ ಈ ಹೋರಾಟನೇ ಅಲ್ಟಿಮೇಟ್ಲಿ ಸಚಿವ ಸ್ಥಾನ ಫಿಕ್ಸ್ ಆಗುತ್ತೆ ಅನ್ನೋದು ನಾವು ಕೂಡ ಚರ್ಚೆ ಮಾಡ್ಬೇಕಾಗುತ್ತೆ. ನಾವು ಜಯಚಂದ್ರ ಅವ್ರಿಗೆ ಯಾಕೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ಪಾಯಿಂಟ್ಸ್ ನೋಡ್ತಾ ಹೋದಾಗ, ಅತಿ ಚಿಕ್ಕ ವಯಸ್ಸಿಗೆ ರಾಜಕಾರಣಕ್ಕೆ ಜಯಚಂದ್ರ ಅವರು ಕಾಲಿಡ್ತಾರೆ, ಶಾಸಕರು ಕೂಡ ಆಗ್ತಾರೆ. ಅದಾದ್ಮೇಲೆ ಅವರ ನಿಪುಣತೆಯನ್ನ ಬಳಸ್ಕೊಂಡು ಎಸ್.ಎಂ. ಕೃಷ್ಣ ಕಾಲದಲ್ಲಿ ಮಂತ್ರಿಗಳು ಆಗ್ತಾರೆ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಮಂತ್ರಿ ಆಗ್ತಾರೆ, ಅನೇಕ ಅನುಭವಗಳನ್ನ ಹುಡ್ತಾರೆ. ಒಂದು ವರ್ಷದ ಗಮನಿಸಬೇಕಾದ ವಿಚಾರ ಅಂದ್ರೆ, ಸಚಿವ ಸಂಪುಟದಲ್ಲಿ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯ. ಒಂದು ಸರ್ಕಾರ ನಡಿಬೇಕಾದ್ರೆ ಅದರಲ್ಲಿ ಕಾನೂನುಗಳ ಬಗ್ಗೆ ಬಹಳ ಅರಿವನ್ನ ಹೊಂದಿರಬೇಕಾಗ್ತದೆ. ಆಗ್ತಾಳದಾದ್ರೆ 13ರಿಂದ 18ರವರೆಗೂ ಜಯಚಂದ್ರ ಅವರು ಅತ್ಯಂತ ನಿಷ್ಠೆಯಿಂದ ಕೆಲಸವನ್ನ ಮಾಡಿದವರು, ಅನೇಕ ವಿಚಾರಗಳನ್ನ ಫೇಸ್ ಮಾಡಿದವರು ಕೂಡ ಜಯಚಂದ್ರ ಅವರು. ನೋಡಿ, ನಿಷ್ಠಾವಂತ ರಾಜಕಾರಣ, ನಿಷ್ಠಾವಂತ ಕೆಲಸ, ಪ್ರಾಮಾಣಿಕ ಪಕ್ಷದ ಜೊತೆ ಇರೋಂತ ವ್ಯಕ್ತಿಗಳಿಗೆ ಒಂದಲ್ಲ ಒಂದ್ ದಿವಸ ಅವಕಾಶ ಸಿಕ್ಕೇ ಸಿಗುತ್ತೆ. ನೋಡಿ, ಈಗ ನೀವು ಬಿ ಕೆ ಹರಿಪ್ರಸಾದ್ ಅವರು
ಮೂಲ್ಯ ಗುಂಪು ಹಾಕಿದ್ರು. ಸಿದ್ದರಾಮಯ್ಯ ಅವ್ರ ವಿರುದ್ಧನೇ ಸ್ಟೇಟ್ಮೆಂಟ್ ಕೊಡೋ ಲೆಕ್ಕಾಚಾರದಲ್ಲಿ ಇದ್ರು. ಈಗ ಎಲ್ಲ ತಣ್ಣಗಾಯ್ತಲ್ಲ. ಬಿ ಕೆ ಹರಿಪ್ರಸಾದ್ ಅವರು ಪಾರ್ಟ್ ಆಫ್ ಸರ್ಕಾರ ಈಗ MLC ಮಾಡಿ ಅವ್ರನ್ನ ಮತ್ತೆ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಬಳಸ್ಕೊಳ್ಳೋ ತರ ಮಾಡಿದಾರಲ್ವಾ. ಸೊ ಹಾಗೆ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಬಂದೇ ಬರುತ್ತೆ. ನೋಡಿ, ಅದೇ ಆ ತರ ಮಂತ್ರಿ ಸ್ಥಾನ ಕೇಳೋದ್ರ ಬದಲು ಜಯಚಂದ್ರ ಅವರು ಮುಖ್ಯಮಂತ್ರಿ ಆಗ್ಬೋದು ಅಂತಾನು ಕೂಗಿದೆ. ಕಳೆದ ಬಾರಿ ಚುನಾವಣೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತಾನೆ ಘೋಷಣೆ ಇವಾಗ ಆ ಪಾಯಿಂಟ್ ಗೆ ಬರೋಣ ಅರ್ಷದ್. 13ರಿಂದ 18 ಜಯಚಂದ್ರ ಅವರು 4-5 ಖಾತೆಗಳನ್ನ ಅನುಭವಿಸ್ತಾರೆ. ಹೌದು. ಜೊತೆಲಿ ಮುಂದೆ KPCC ಅಧ್ಯಕ್ಷ ಯಾರು ಹಾಕಬೇಕು ಮುಂದೆ ಪರಮೇಶ್ವರ್ ಅಂದಾದ ಮೇಲೆ ಜಯಚಂದ್ರ ಅವ್ರ ಹೆಸರು ಕೂಡ ಬರ್ತದೆ. ಹೌದು. ಅದಾದ್ಮೇಲೆ ಮುಖ್ಯಮಂತ್ರಿ ರೇಸ್ ಬಂದಲ್ಲೂ ಜಯಚಂದ್ರ ಅವ್ರು ಹಿರಿಯರಿದ್ದಾರೆ, ಅನುಭವ ಐತೆ, ಅವ್ರನ್ನು ಮುಖ್ಯಮಂತ್ರಿ ಅಂತ. ಇವೆಲ್ಲವೂ ಕೂಡ ಜಯಚಂದ್ರ ಅವರ ರಾಜಕೀಯ ಜೀವನಕ್ಕೆ ಮುಳುವ ಆಯ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಬರ್ತದೆ. ಯಾಕೆಂದ್ರೆ ದಿವಂಗತ ಸತ್ಯನಾರಾಯಣ ಅವರು ನಿಧನ ಆದ್ಮೇಲೆ ರಾಜೇಶ್ ಗೌಡ್ರು ಬರ್ತಾರೆ. ಆ ಉಪಚುನಾವಣೆ ಸಂದರ್ಭದಲ್ಲಿ ಜಯಚಂದ್ರ ಅವರು ಸೋಲ್ತಾರೆ. ಇವೆಲ್ಲ ಸೋಲ್ಗಳು, ಇವೆಲ್ಲ ಮಾತುಗಳು ಜಯಚಂದ್ರ ಅವರ ರಾಜಕೀಯ ಹಿನ್ನಡೆ ಆದವು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಉಳ್ಕೊಂಡಿದೆ. ಇಲ್ಲ, ಹಂಗೆ ಲೆಕ್ಕಾಚಾರ ಹಾಕೋಕ್ ಬರೋದಿಲ್ಲ. ಯಾಕೆ ಅಂತಂದ್ರೆ ನೋಡಿ, ಈಗ ಒಬ್ಬ ಶಾಸಕರು ಮಂತ್ರಿ ಆಗೋದ್ ಸಹಜ, ಇನ್ಯಾವುದೋ ನಿಗಮ ಮಂಡಳಿ ಅಧ್ಯಕ್ಷರಾಗೋದ್ ಸಹಜ. ಸೊ ಈ ಮುಖ್ಯಮಂತ್ರಿ ಗಾದಿ ಅಂತ ಅಂದಾಗ ಇಡೀ ರಾಜ್ಯದ ಎಲ್ಲಾ ಸಮುದಾಯವನ್ನ ತಕೊಂಡು ಹೋಗೋ ಜೊತೆಗೆ ಶಾಸಕರ ವಿಶ್ವಾಸವನ್ನ ತಗೊಂಡು ಇಂಪಾರ್ಟೆಂಟ್ ಪಕ್ಷ ಸಂಘಟನೆಗೆ ಒತ್ತು ಕೊಡುವಂತ ವ್ಯಕ್ತಿಗಳಿಗೆ ಆ ಒಂದು ದೊಡ್ಡ ಹುದ್ದೆನ ಕ್ರಿಯೇಟ್ ಮಾಡಿ ಕೊಡುವಂತದ್ದು ಇದೆ. ಈಗ ಪಕ್ಷ ಸಂಘಟನೆ ಅಂತ ಬಂದಾಗ ನೋಡಿ, ಸರ್ಕಾರ ಅಂದರೆ ಸಿದ್ದರಾಮಯ್ಯ, ಪಕ್ಷ ಸಂಘಟನೆ ಅಂದ್ರೆ ಸಿದ್ದರಾಮಯ್ಯನ ಹೆಸರು ಹೇಳಲ್ಲ, DK ಶಿವಕುಮಾರ್ ಅಂತಾರೆ. ಸೊ ಇಬ್ರು ಇರ್ಬೇಕಲ್ವಾ. ಈ ತರ ಗುರುತಿಸ್ಕೊಂಡ್ ಬಂದಾಗ ದೊಡ್ಡ ಹುದ್ದೆಗೆ ಡಿಮ್ಯಾಂಡ್ ಮಾಡಿದ್ರು ಅರ್ಥ ಇರ್ತದೆ. ಸೊ ಹಿರಿಯ ರಾಜಕಾರಣಿಗಳು, ತುಂಬಾ ತಿಳುವಳಿಕೆ ಇರುವಂತಹ ಬುದ್ಧಿಜೀವಿ TB ಜಯಚಂದ್ರ ಅವ್ರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನೋದು ಶಿರಾ ಕ್ಷೇತ್ರದ ಜನತೆಯ ಏನೊಂದು ಬೇಡಿಕೆ ಇದೆಯಲ್ಲ, ಇದು ನಾವು ಕೂಡ ಒಪ್ಪೋದು. ಯಾಕೆಂದ್ರೆ ಜಯಚಂದ್ರ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಬರದನಾಡು ಅಂತ ಶಿರಾ ಹೆಸರಿತ್ತು, ಅಂತಕ್ಕೆ ನೀರನ್ನು ಹರಿಸಿದ್ದಾರೆ. ಅನೇಕ ಸ್ವತಃ ತಾವೇ ಲಾಯರ್ಗಳಾಗಿ ಕೇಸನ್ನು ಗೆದ್ದಿರ್ತಕ್ಕಂಥ ಇತಿಹಾಸಗಳು, ನಿದರ್ಶನಗಳು ಕೂಡ ನಮ್ಮ ಮುಂದಿದೆ. ಹಾಗಾಗಿ ಜಯಚಂದ್ರ ಅವರು ಸಚಿವರಾಗಬೇಕು, ಅನೇಕ ಕೈಗಾರಿಕಾ ಪ್ರದೇಶಗಳನ್ನ ಅಭಿವೃದ್ಧಿ ಆಗಬೇಕಾದ್ರೆ ಜಯಚಂದ್ರ ಅವರ ಪಾತ್ರವೂ ಕೂಡ ಇದೆ. ಹೀಗೆ ಅನೇಕ ರೀತಿಯ ಒಂದು ಕ್ಷೇತ್ರ ಶಿರಾ ಜಿಲ್ಲೆ ಆಗ್ಬೇಕು ಅಂತ ಕೂಡ ಕನಸಿದೆ. ಇವೆಲ್ಲವೂ ಕೂಡ ಸಾಧ್ಯ ಆಗ್ಬೇಕು ಅಂತ ಆದಾಗ ಬಹುಶಃ ಜಯಚಂದ್ರ ಅವರು ಸಚಿವ ಸಂಪುಟದಲ್ಲಿ ಇರಬೇಕು, ಅವರು ಸಚಿವರು ಆಗ್ಬೇಕು ಅಂತಕ್ಕಂಥದ್ದು ಶಿರಾ ಮತ್ತೆ ಜಿಲ್ಲೆಯ ಎಲ್ಲ ಜನರ ಕೂಗಾಗಿದೆ. ನೀವೇನ್ ಹೇಳಕ್ ಬಯಸ್ತೀರಾ ಕೊನೆಯದಾಗಿ ಜಯಚಂದ್ರ ಅವರು ಅವ್ರಿಗೆ ಕೊಟ್ಟಂತ ಖಾತೆಗಳನ್ನ ನಿಭಾಯಿಸ್ಕೊಂಡು ಬೇರೆ ಖಾತೆಯ ಮಂತ್ರಿಗಳಿಗೂ ಮಾರ್ಗದರ್ಶನ ಕೊಟ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವ್ರಿಗೂ ಕೂಡ 40% ಅಷ್ಟು ಇದು ಹೀಗ್ ಮಾಡಿದ್ರೆ ಹಾಗಾಗುತ್ತೆ ಅನ್ನೋ ಒಂದು ತಿಳುವಳಿಕೆ ಹೇಳುವಂತ ಹಿರಿಯ ರಾಜಕಾರಣಿ ಇರೋದ್ರಿಂದ ಬರೋ ದಿಸ್ಗಳಲ್ಲಿ ಮಂತ್ರಿ ಆದ್ರೆ ತುಂಬಾ ಸರ್ಕಾರಕ್ಕೂ ಒಳ್ಳೇದು. ಸಿರಾ ಕ್ಷೇತ್ರದಲ್ಲಿ ಏನು ಮತ ಹಾಕಿ ಅವ್ರನ್ನ ಗೆಲ್ಸ್ ಕಳ್ಸಿದಾರಲ್ಲ, ಈ ಕ್ಷೇತ್ರದ ಜನತೆಗೂ ಒಳ್ಳೇದಾಗುತ್ತೆ. ಕೊನೆಯದಾಗಿ ನಿಮ್ಮ ಪ್ರಕಾರ TB ಜಯಚಂದ್ರ ಅವರಿಗೆ ಸಚಿವ ಸ್ಥಾನವನ್ನ ಯಾಕೆ ನೀಡಬೇಕು? ಅವರು ಸಚಿವರಾದ್ರೆ ಶಿರಾ ಮತ್ತೆ ತುಮಕೂರು ಜಿಲ್ಲೆಯ ಜನಗಳಿಗೆ ಏನು ಅನುಕೂಲ, ಕಾಂಗ್ರೆಸ್ ಪಕ್ಷಕ್ಕೆ ಏನು ಅನುಕೂಲ? ಈ ರೀತಿಯ ನಾನಾ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಕೊಟ್ಟಿದ್ದೀವಿ. ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಾದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗಳನ್ನ ಫಾಲೋ ಮಾಡಿ. ನೋಡ್ತಾ ಇರಿ ಪೊಲಿಟಿಕಲ್ ಡಿಬೇಟ್.